ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ನಾನಿವತ್ತು ನಿಮ್ಮ ಮುಂದೆ ತರ್ತಿರುವಂಥದ್ದು 10ನೇ ತರಗತಿಯ ಸೋಷಿಯಲ್ ಸೈನ್ಸ್ಗೆ ಸಂಬಂಧಪಟ್ಟಂತಹ ಏನು ಪ್ರಶ್ನೋತ್ತರಗಳೇನಿದೆ ಅವುಗಳನ್ನು ತರ್ತಾ ಇದ್ದೀನಿ ಸ್ನೇಹಿತರೆ. ಇದು ಯಾವ PDF ಅಂದರೆ ನಿಮ್ಮೆಲ್ಲರಿಗೂ ಗೊತ್ತಿದೆ. 6ರಿಂದ 10ನೇ ತರಗತಿಯ ಸೋಷಿಯಲ್ ಸೈನ್ಸ್ ಏನಿದೆ ಅದರ ಕಂಪ್ಲೀಟ್ PDF ಒಂದು ಭಾಗವನ್ನು ನಿಮಗೆ ಇಲ್ಲಿ ತರ್ತಾ ಇದ್ದೇನೆ ಸ್ನೇಹಿತರೆ. 6ರಿಂದ 10ನೇ ತರಗತಿಯ ಸೋಷಿಯಲ್ ಸೈನ್ಸ್ PDF ಬೇಕಂದರೆ ಹೇಗೆ ಪಡೆದುಕೊಳ್ಬೇಕು ಅದೆಲ್ಲವನ್ನು ಹೇಳ್ತೀನಿ. ಅದಕ್ಕಿಂತ ಮುಂಚಿತವಾಗಿ ನಾವು ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ವಿಡಿಯೋದ ಮಧ್ಯದಲ್ಲಿ ಅದನ್ನು ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ. ಅಧ್ಯಾಯ 10, ಭಾರತದ ಭೌಗೋಳಿಕ ಸ್ಥಾನ ಹಾಗೂ ಪ್ರಾಕೃತಿಕ ಲಕ್ಷಣಗಳು. ಭಾರತವು ಯಾವ ಖಂಡದಲ್ಲಿ ಇದೆ ಅಂದರೆ ಏಷ್ಯಾ ಖಂಡದಲ್ಲಿ ಇರುವಂಥದ್ದು. ಇದು 10ನೇ ತರಗತಿಯನ್ನು ನೆನಪಲ್ಲಿರಲಿ. ಭೌಗೋಳಿಕ ವಿಸ್ತೀರ್ಣದಲ್ಲಿ ಭಾರತವು ಪ್ರಪಂಚದಲ್ಲಿಯೇ ಎಷ್ಟನೇ ಸ್ಥಾನವನ್ನು ಪಡೆದುಕೊಂಡಿದೆ? 7ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಭಾರತದ ಒಟ್ಟು ಭೌಗೋಳಿಕ ವಿಸ್ತೀರ್ಣ ಎಷ್ಟಪ್ಪ ಅಂದರೆ 32,87,263 ಚದುರ ಕಿಲೋಮೀಟರ್. ಭಾರತದ ಮಧ್ಯಭಾಗದಲ್ಲಿ ಹಾದು ಹೋಗಿರುವ ಪ್ರಮುಖ ಅಕ್ಷಾಂಶ ಅಂದರೆ ಕರ್ಕಾಟಕ ಸಂಕ್ರಾಂತಿ ವೃತ್ತ 23.5 ಡಿಗ್ರಿ ಉತ್ತರ ಅಕ್ಷಾಂಶ. ಸ್ನೇಹಿತರೆ, ಇದುವೇ PDF. ನಿಮಗೆ ಗೊತ್ತಿರಲಿ, ಇದುವೇ PDF ಸ್ನೇಹಿತರೆ. ಇದು 6ರಿಂದ 10ನೇ ತರಗತಿಯವರೆಗಿನ ಸೋಷಿಯಲ್ ಸೈನ್ಸ್ನ ಎಲ್ಲ ಚಾಪ್ಟರ್ಗಳ ಪ್ರಶ್ನೋತ್ತರಗಳನ್ನು ಒಳಗೊಂಡಿರುವಂಥದ್ದು. ಒಟ್ಟು 447 ಪೇಜ್ಗಳನ್ನು ಹೊಂದಿರುವಂತಹ PDF ಇದಾಗಿರುವಂಥದ್ದು ಸ್ನೇಹಿತರೆ. ಈ PDF ಏನಕ್ಕೆ ಅನುಕೂಲ ಅಂತ ನಾವು ಹೇಳೋದಾದರೆ ಸ್ನೇಹಿತರೆ, ಈ PDF GPSTR ಮತ್ತು HSTRಗೆ ತುಂಬ ಅನುಕೂಲ. ಯಾಕೆ ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತೀನಿ ಸ್ನೇಹಿತರೆ. ಈಗ GPSTR PSTR ಕನ್ಫರ್ಮ್ ಆಗೋದಂತೂ ಪಕ್ಕ. ಅದು ಯಾವಾಗ ಆಗುತ್ತೆ ಅಂತ ಗೊತ್ತಿಲ್ಲ. ಮ್ಯಾಕ್ಸಿಮಮ್ ಅಂದರೆ 1 ತಿಂಗಳೊಳಗಡೆ ಆಗುವಂತಹ ಸಾಧ್ಯತೆ ಇದೆ ಸ್ನೇಹಿತರೆ. ನೀವು 6ರಿಂದ 10ನೇ ತರಗತಿಯವರೆಗಿನ ಟೆಕ್ಸ್ಟ್ ಬುಕ್ಕನ್ನು ಓದೋಕ್ಕೆ ಕನಿಷ್ಠ ಪಕ್ಷ ಅಂದರೂ ಅಟ್ಲೀಸ್ಟ್ 1ರಿಂದ 1.5 ತಿಂಗಳು ಬೇಕು, ಅಂದರೆ 1ರಿಂದ 1.5 ತಿಂಗಳು ಬೇಕಾಗುತ್ತೆ. ಸೊ ಅದು ಆಗೋದಿಲ್ಲ. ಯಾಕಂದರೆ ಈಗಿರುವಂತಹ ಸಿಚುವೇಷನಲ್ಲಿ ನೀವು ಯಾವುದೇ ಕಾರಣಕ್ಕೂ ಟೆಕ್ಸ್ಟ್ ಬುಕ್ಕನ್ನು ಓದೋಕ್ಕಾಗೋದಿಲ್ಲ. ಅದೇ ಕಾರಣಕ್ಕೆ ನಾವು ಈಗ ಅಂದರೆ 6 ಪಾರ್ಟ್ಗಳು ಅಂದರೆ 6ನೇ ತರಗತಿಯಿಂದ 10ನೇ ತರಗತಿಯನ್ನು A ಪಾರ್ಟು ಮತ್ತು ಭಾಗ 1 ಭಾಗ 2 ಎಲ್ಲವನ್ನು ಓದಿ ಅದರಿಂದ ಕ್ವಶನ್ ಆನ್ಸರನ್ನು ತೆಗೆದು ಒಂದು PDF ರೆಡಿ ಮಾಡಿಟ್ಟಿದ್ವಿ. ಅದು ಒಟ್ಟು 447 ಪುಟಗಳನ್ನು ಹೊಂದಿರುವಂಥದ್ದು. ಜಸ್ಟ್ ನೀವು 3ರಿಂದ 4 ದಿನದಲ್ಲಿ ಇದನ್ನು ಕಂಪ್ಲೀಟ್ ಮಾಡೋದು, ಒಂಥರ ರಿವಿಸನ್ ಆದಂಗೆ ಆಗುವಂಥದ್ದು. ಆ ಕಾರಣದಿಂದ ಇದು ಯಾರು GPSTR HSTR ಏನು ರೆಡಿ ಆಗ್ತಿದ್ದಾರೆ ಅವರಿಗೆ ಕಂಪಲ್ಸರಿ ಇದೊಂದು ರೀತಿ ಬೈಬಲ್ ಅಂತಲೇ ಹೇಳ್ಬೋದು. ಸೋಷಿಯಲ್ ಸೈನ್ಸ್ ಏನೋ ಮಾಡ್ತಿದ್ದೀರಾ ಅವರಿಗೆ. ಸೊ ಅದಕ್ಕೋಸ್ಕರ ಈ PDF ನೀವು ಕೊಂಡ್ಕೊಂಡ್ರೆ ತುಂಬ ಹೆಲ್ಪ್ ಆಗುತ್ತೆ. ಈ PDF ಹೇಗೆ ಬೈ ಮಾಡೋದು ಅಂದರೆ 149 ರುಪೀಸನ್ನು ನೀವು ಈ ನಂಬರ್ಗೆ 9945005138 9945005138ಕ್ಕೆ ಫೋನ್ಪೇ ಅಥವಾ ಗೂಗಲ್ ಪೇ ಯಾವುದಾದ್ರೂ ಓಕೆ, ಅದರಲ್ಲಿ ನೀವು ಪೇ ಮಾಡಿಬಿಟ್ಟು ಈ ನಂಬರ್ಗೆ ನೀವೊಂದು ಸ್ಕ್ರೀನ್ಶಾಟ್ ಕಳಿಸ್ಬೇಕು. ಯಾಕಂದರೆ ಇಲ್ಲಿ ನಾವು ನಮ್ಮ ಟೀಮ್ಗೆ ಅದನ್ನು ಆನ್ಸರ್ ಕಳಿಸಿರೋದ್ರಿಂದ ಇದು ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ನೀವೊಂದು ಸ್ಕ್ರೀನ್ಶಾಟ್ಸನ್ನು ಕಳಿಸಿದರೆ ನಿಮಗೆ PDF ಲಭ್ಯವಾಗುತ್ತೆ. 6ರಿಂದ 10ನೇ ತರಗತಿಯ ಸೋಷಿಯಲ್ ಸೈನ್ಸ್ನ ಕಂಪ್ಲೀಟ್ ಇದು ಸಿಗುತ್ತೆ. ಸರ್, ಇಷ್ಟೇನ ಇರೋದು, ನಿಮ್ಮ ಹತ್ರ ಇನ್ಯಾವ PDF ಇದೆ ಅಂತ ಕೇಳಿದರೆ ಖಂಡಿತವಾಗಿಯೂ ನಮ್ಮ ಬಳಿ ಅಂದರೆ ನಮ್ಮ ಟೀಮ್ ಬಳಿ ಈಗಾಗಲೇ 6ರಿಂದ 10ನೇ ತರಗತಿಯ ಸೋಷಿಯಲ್ ಸೈನ್ಸ್ ಇರುವಂಥದ್ದು. ಯಾವುದು ಸೋಷಿಯಲ್ ಸೈನ್ಸ್. ಇನ್ನು 7ರಿಂದ 10ನೇ ತರಗತಿಯವರೆಗಿನ ಸೈನ್ಸ್ ಅಂದರೆ ವಿಜ್ಞಾನ ಇರುವಂಥದ್ದು, ಸೈನ್ಸ್. ಇನ್ನು ಉಳಿದಂತೆ EVS 4ನೇ ತರಗತಿಯಿಂದ 7ನೇ ತರಗತಿಯವರೆಗಿನ EVS ಇರುವಂಥದ್ದು. ಸೈಕಾಲಜಿ ನಿಮಗೆಲ್ಲರಿಗೂ ಗೊತ್ತಿರುವಂತೆ ನಿಮಗೆ ಬೇಕಾಗಿರುವಂಥದ್ದು ಸೈಕಾಲಜಿ ಏನಿದೆ ಅದು ಕೂಡ ಇರುವಂಥದ್ದು. ಸೈಕಾಲಜಿ ಕೂಡ ಇರುವಂಥದ್ದು. ಯಾವುದಿದೆ ಕಂಪ್ಯೂಟರ್, ಮತ್ತೊಂದು ಯಾವುದು ಅಂದರೆ ಕಂಪ್ಯೂಟರ್ ಇರುವಂಥದ್ದು. ಕಂಪ್ಯೂಟರ್ ಮತ್ತು ಕನ್ನಡ. ಸ್ನೇಹಿತರೆ, ಒಟ್ಟು 6 PDFಗಳು. 6ರಿಂದ 10ನೇ ತರಗತಿ ಸೋಷಿಯಲ್ ಸೈನ್ಸು, 7ರಿಂದ 10, EVS 3, ಮನೋವಿಜ್ಞಾನ 4, ಕಂಪ್ಯೂಟರ್ 5 ಹಾಗೂ ಕನ್ನಡ 6. ಇಷ್ಟು PDFಗಳ ಬೆಲೆ ಎಷ್ಟು ಅಂದರೆ 149 ಆಗಿರುವಂಥದ್ದು. 149 ಆಗಿರುವಂಥದ್ದು. ಪ್ರತಿಯೊಂದಕ್ಕೂ ಸಪ್ರೇಟಾಗಿ 149 ಕಳಿಸಿ ಯಾವ ಸಬ್ಜೆಕ್ಟು ಎನ್ನುವಂಥದ್ದನ್ನು ಮೆನ್ಷನ್ ಮಾಡಿ ಸ್ಕ್ರೀನ್ಶಾಟ್ಸ್ ಕಳಿಸಿದರೆ ನಿಮಗೆ PDF ದೊರೆಯುತ್ತೆ ಸ್ನೇಹಿತರೆ. ಭಾರತದ ಪ್ರಮಾಣಿತ ಕಾಲವನ್ನು ST ಯಾವ ರೇಖಾಂಶದ ಮೇಲೆ ಆಧಾರಿತವಾಗಿದೆ ಅಂದರೆ 82.5 ಡಿಗ್ರಿ ಪೂರ್ವ ರೇಖಾಂಶ. ಭಾರತದ ದಕ್ಷಿಣದ ತುದಿ ಯಾವುದಪ್ಪ ಅಂದರೆ ಇಂದಿರಾ ಪಾಯಿಂಟ್ ಅಥವಾ ಗ್ರೇಟ್ ನಿಕೋಬಾರ್ ದ್ವೀಪ ಅಂತ ಕೂಡ ಅಂತ ಹೇಳ್ತಾರೆ. ಭಾರತದ ಮುಖ್ಯ ಭೂಭಾಗದ ದಕ್ಷಿಣದ ತುದಿಯ ಹೆಸರೇನಪ್ಪ ಅಂದರೆ ಅಂದರೆ ಕೊನೆಯ ತುದಿ ಯಾವುದಂದ್ರೆ ಕನ್ಯಾಕುಮಾರಿ. ಭಾರತದ ಉತ್ತರ ಭಾಗದ ತುದಿಯ ಯಾವುದಪ್ಪ ಅಂದರೆ ಇಂದಿರಾ ಕೋಲ್.
ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಗಡಿಯ ರೇಖೆ ಹೆಸರೇನಪ್ಪ ಅಂದರೆ ರ್ಯಾಡ್ಕ್ಲಿಫ್ ರೇಖೆ ಅಂತ ಕೂಡ ಕರಿತೀವಲ್ಲ. ಭಾರತ ಮತ್ತು ಚೀನಾದ ನಡುವಿನ ಗಡಿ ರೇಖೆ ಯಾವುದಂದ್ರೆ ಮೆಕ್ಮೋಹನ್ ರೇಖೆ. ಯಾವುದು? ಮೆಕ್ಮೋಹನ್ ರೇಖೆ. ಭಾರತವು ಒಟ್ಟು ಎಷ್ಟು ದೇಶಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ ಅಂದರೆ 7 ದೇಶಗಳೊಂದಿಗೆ. ಎಷ್ಟು ದೇಶಗಳೊಂದಿಗೆ? 7 ದೇಶದೊಂದಿಗೆ. ಭಾರತ ಆಫ್ಘಾನಿಸ್ತಾನದ ನಡುವೆ ಇರುವ ರೇಖೆ ಡ್ಯೂರಾಂಡ್ ರೇಖೆ. ಯಾವುದು? ಡ್ಯೂರಾಂಡ್ ರೇಖೆ. ಭಾರತವನ್ನು ಎಷ್ಟು ಪ್ರಾಕೃತಿಕ ವಿಭಾಗಗಳಾಗಿ ವಿಂಗಡಿಸಲಾಗಿದೆ? 4 ವಿಭಾಗಗಳು: ಉತ್ತರ ಪರ್ವತಗಳು, ಉತ್ತರ ಮೈದಾನ, ಪರ್ಯಾಯ ಪ್ರಸ್ಥಭೂಮಿ, ಕರಾವಳಿ ಮೈದಾನ ಮತ್ತು ದ್ವೀಪಗಳು. ಭಾರತದ ಅತಿ ಎತ್ತರವಾದ ಶಿಖರ ಯಾವುದು ಅಂದರೆ ಗಾರ್ಡಿನ್ ಆಸ್ಟಿನ್ ಅಂತ ಬರುತ್ತೆ. K2 8611 ಮೀಟರ್ ಎತ್ತರ ಇರುವಂಥದ್ದು. ಪ್ರಪಂಚದ ಅತಿ ಎತ್ತರವಾದ ಶಿಖರ ಮೌಂಟ್ ಎವರೆಸ್ಟ್ ಶಿಖರ, ನೇಪಾಳದಲ್ಲಿ ಇರುವಂಥದ್ದು. ಇದು ಎವರ್ಗ್ರೀನ್ ಜಿಕೆ. ಉತ್ತರದ ಮಹಾ ಮೈದಾನಗಳು ಯಾವ ನದಿಗಳಿಂದ ನಿರ್ಮಿತವಾಗುತ್ತೆ? ಸಿಂಧು, ಗಂಗಾ, ಬ್ರಹ್ಮಪುತ್ರ ನದಿಗಳಿಂದ. ಭಾರತದ ಅತ್ಯಂತ ಹಳೆಯ ದೊಡ್ಡ ಪ್ರಾಕೃತಿಕ ವಿಭಾಗ ಯಾವುದಪ್ಪ ಅಂದರೆ ಪರ್ಯಾಯ ಪ್ರಸ್ಥಭೂಮಿ. ಇನ್ನು ಭಾರತದ ಋತುಗಳು 11. ಅಧ್ಯಾಯ 11 ಭಾರತದ ಋತುಗಳು. ಭಾರತದ ವಾಯುಗುಣವನ್ನು ಏನೆಂದು ಕರೀತಾರೆ ಅಂದರೆ ಉಷ್ಣವಲಯದ ಮಾನ್ಸೂನ್ ಮಾದರಿಯ ವಾಯುಗುಣ ಅಂತ ಕರೀತಾರೆ. ಮಾನ್ಸೂನ್ ಎಂಬ ಪದ ಯಾವ ಭಾಷೆಯಿಂದ ಬಂದಿದೆ ಅಂದರೆ ಅರಬಿಕ್ ಭಾಷೆಯ ಮೌಸಮ್ ಎಂಬ ಪದದಿಂದ ಬಂದಿದೆ. ಭಾರತದ ಋತುಗಳು ಎಷ್ಟು ಭಾಗಗಳಾಗಿ ವಿಂಗಡಿಸಲಾಗಿದೆ? 4 ಭಾಗಗಳಾಗಿ: ಬೇಸಿಗೆ, ಮುಂಗಾರು, ನಿರ್ಗಮನ ಮುನ್ಸೂನು ಮತ್ತು ಚಳಿಗಾಲ. ಭಾರತದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ದಾಖಲಾಗುವ ಸ್ಥಳ ರಾಜಸ್ಥಾನದ ಗಂಗಾನಗರ. ಯಾವುದು? ರಾಜಸ್ಥಾನದ ಗಂಗಾನಗರ. ಬೇಸಿಗೆ ಕಾಲದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಬೀಸುವ ಮಳೆಯೊಡನೆ ಕೂಡಿದ ಗಾಳಿಯನ್ನು ಏನೆಂದು ಕರೀತಾರೆ ಅಂದರೆ ಕಾಲ ಬೈಸಾಖಿ. ಅಂದರೆ ಮಳೆ ಏನಂತಾರೆ ಅದಕ್ಕೆ? ಕಾಲ ಬೈಸಾಖಿ ಅಂತ. ನಮ್ಮ ಕಡೆ ಕಾಫಿಯ ಮಳೆ ಅಂತ ಕರಿತೀವಲ್ಲ, ಮಾವಿನ ಕೊಯ್ಲು ಅಂತ ಏನು ಕರಿತೀವಿ, ಅದನ್ನು ಇಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಕಾಲ ಬೈಸಾಖಿ ಅಂತ ಕರೀತಾರೆ. ಬೇಸಿಗೆ ಕಾಲದಲ್ಲಿ ಕರ್ನಾಟಕದಲ್ಲಿ ಸುಳಿಯೋದನ್ನ ಕಾಫಿ ನೋಡಿ. ಪಶ್ಚಿಮ ಬಂಗಾಳದಲ್ಲಿ ಕಾಲ ಬೈಸಾಖಿ, ಕರ್ನಾಟಕದಲ್ಲಿ ಕಾಫಿಯ ತುಂತುರು, ಕೇರಳದಲ್ಲಿ ಏನು? ಮಾವಿನ ಕೊಯ್ಲು. 3 ನೆನಪಲ್ಲಿರಲಿ. ಕರ್ನಾಟಕದಲ್ಲಿ ಕಾಫಿಯ ತುಂತುರು, ಕೇರಳದಲ್ಲಿ ಮಾವಿನ ಕೊಯ್ಲು, ಪಶ್ಚಿಮ ಬಂಗಾಳದಲ್ಲಿ ಏನಂತ ಕರೀತಾರೆ? ಪಶ್ಚಿಮ ಬಂಗಾಳದಲ್ಲಿ ಕಾಲ ಬೈಸಾಖಿ. ಭಾರತಕ್ಕೆ ಮಳೆ ತರುವ ಪ್ರಮುಖ ಮಾರುತಗಳು ಯಾವಪ್ಪ ಅಂದರೆ ನೈಋತ್ಯ ಮಾನ್ಸೂನ್ ಮಾರುತಗಳು. ಮುಂಗಾರು ಮಳೆಗಾಲ ಅಥವಾ ನೈಋತ್ಯ ಮಾನ್ಸೂನ್ ಕಾಲ ಯಾವ ತಿಂಗಳಲ್ಲಿ ಇರುತ್ತೆ ಅಂದರೆ ಜೂನ್ನಿಂದ ಸೆಪ್ಟೆಂಬರ್ವರೆಗೆ. ಇದನ್ನೇ ನಾವು ಕೃಷಿಕರು ಬೆಳೆ ಅಂದರೆ ಮಳೆಯಾಶ್ರಯಿತ ಬೆಳೆಯನ್ನು ಬೆಳೆಯಲು ಸ್ಟಾರ್ಟ್ ಮಾಡ್ತಾರೆ. ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಸ್ಥಳ ಯಾವುದು ಅಂದರೆ ಮೇಘಾಲಯದ ಮೌಸಿನ್ ರಾಮ್. ನಿರ್ಗಮನ ಮಾನ್ಸೂನ್ ಕಾಲ ಯಾವ ತಿಂಗಳಲ್ಲಿ ಕಂಡುಬರುತ್ತೆ ಅಂದರೆ ಅಕ್ಟೋಬರ್ ನವೆಂಬರಲ್ಲಿ. ನಿರ್ಗಮನ ಮಾನ್ಸೂನ್ ಕಾಲದಲ್ಲಿ ಮಳೆ ಪಡೆಯುವ ಪ್ರಮುಖ ರಾಜ್ಯ ಯಾವುದಪ್ಪ ಅಂದರೆ ತಮಿಳುನಾಡು. ಯಾವುದು? ತಮಿಳುನಾಡು. ಅದನ್ನು ಕೋರಮಂಡಲ ತೀರ ಅಂತ ಕೂಡ ಕರೀತಾರೆ. ಭಾರತದಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಸ್ಥಳ ಯಾವುದು? ರಾಜಸ್ಥಾನದ ರೊಯ್ಲಿ. ಭಾರತದ ಚಳಿಗಾಲ ಯಾವ ತಿಂಗಳಲ್ಲಿ ಇರುತ್ತೆ ಅಂದರೆ ಡಿಸೆಂಬರ್ನಿಂದ ಫೆಬ್ರವರಿ. ಯಾವಾಗ? ಡಿಸೆಂಬರ್ನಿಂದ ಫೆಬ್ರವರಿ. ಭಾರತದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ದಾಖಲಾಗುವ ಸ್ಥಳ ಯಾವುದು ಅಂದರೆ ಜಮ್ಮು ಕಾಶ್ಮೀರದ ದ್ರಾಸ್. ಯಾವುದು? ಜಮ್ಮು ಕಾಶ್ಮೀರದ ದ್ರಾಸ್. ನೈಋತ್ಯ ಮಾನ್ಸೂನ್ ಮಾರುತಗಳು ಎಷ್ಟು ಶಾಖೆಗಳಾಗಿ ವಿಭಾಗಗೊಳ್ಳುತ್ತವೆ ಅಂದರೆ 2. ಒಂದು ಅರಬ್ಬಿ ಸಮುದ್ರದ ಶಾಖೆ, ಇನ್ನೊಂದು ಬಂಗಾಳ ಕೊಲ್ಲಿಯ ಶಾಖೆ. ಬೇಸಿಗೆಯಲ್ಲಿ ಉತ್ತರ ಪ್ರದೇಶದಲ್ಲಿ ಬೀಸುವ ಮಾರುತಗಳನ್ನು ಏನಂತಾರೆ ಅಂದರೆ ಅಂದೀಸ್ ಅಂತ. ಓಕೆ, ಇನ್ನು ಭಾರತದ ಮಣ್ಣುಗಳು ನೋಡ್ಬಿಡೋಣ. ಮಣ್ಣು ಎಂದರೇನು? ಭೂಮಿಯ ಮೇಲ್ಪದರದಲ್ಲಿ ಸಡಿಲವಾದ ಕಣಗಳ ಸಮೂಹವೇ ಮಣ್ಣು. ಭಾರತದಲ್ಲಿ ಎಷ್ಟು ರೀತಿಯ ಮಣ್ಣುಗಳನ್ನು ಗುರುತಿಸಲಾಗಿದೆ? ಭಾರತದಲ್ಲಿ 6 ರೀತಿಯ ಮಣ್ಣುಗಳನ್ನು ಗುರುತಿಸಲಾಗಿದೆ. ಮೆಕ್ಕಲು ಮಣ್ಣನ್ನು ಹೇಗೆ ಪಡೆಯಲಾಗುತ್ತೆ ಅಂದರೆ ನದಿಗಳ ಒತ್ತು ತರುವ ಮೆಕ್ಕಲಿನ ಸಂಚಯದಿಂದ ಮೆಕ್ಕಲು ಮಣ್ಣು ನಿರ್ಮಾಣವಾಗುತ್ತದೆ. ಭಾರತದ ಒಟ್ಟು ಭೂಭಾಗದಲ್ಲಿ ಮೆಕ್ಕಲು ಮಣ್ಣಿನ ಪ್ರಮಾಣ ಎಷ್ಟು ಅಂದರೆ 45ರಷ್ಟಿದೆ. ಕಪ್ಪು ಮಣ್ಣು ಯಾವ ಶಿಲೆಯ ಸವೆತದಿಂದ ಬರುತ್ತೆ ಅಂದರೆ ಬಸಾಲ್ಟ್ ಶಿಲೆಗಳಿದೆಯಲ್ಲ ಅವು. ಕಪ್ಪು ಮಣ್ಣನ್ನು ಮತ್ತೊಂದು ಹೆಸರಿನಿಂದ ಏಕೆ ಕರೀತಾರೆ ಅಂದರೆ ರೇಗರ್ ಮಣ್ಣು ಅಂತ ಕರೀತಾರೆ. ಕಪ್ಪು ಅಥವಾ ಹತ್ತಿ ಮಣ್ಣು ಅಂತ ಕೂಡ ಕರೀತಾರೆ. ಕಪ್ಪು ಮಣ್ಣು ಯಾವ ಬೆಳೆಗೆ ಅತಿ ಹೆಚ್ಚು ಸೂಕ್ತ ಅಂದರೆ ಹತ್ತಿ ಬೆಳೆಗೆ. ಯಾವುದಕ್ಕೆ? ಹತ್ತಿ ಬೆಳೆಗೆ. ಕೆಂಪು ಮಣ್ಣನ್ನು ಹೇಗೆ ನಿರ್ಮಾಣ ಮಾಡಲಾಗುತ್ತೆ? ಗ್ರಾನೈಟ್, ನೀಸ್ ಶಿಲೆಗಳ ಸವೆತದಿಂದ ನಿರ್ಮಾಣ ಮಾಡಲಾಗುತ್ತೆ. ಕೆಂಪು ಬಣ್ಣಕ್ಕೆ ಕಾರಣ ಏನು ಅಂದರೆ ಅದರಲ್ಲಿರುವಂಥ ಕಬ್ಬಿಣದ ಆಕ್ಸೈಡ್ ಅಂಶ. ಲ್ಯಾಟರೈಟ್ ಮಣ್ಣು ಎಲ್ಲಿ ಕಂಡುಬರುತ್ತೆ ಅಂದರೆ ಹೆಚ್ಚು ಉಷ್ಣಾಂಶ ಮಳೆ ಕಡಿಮೆ ಬೀಳುವ ಪ್ರದೇಶದಲ್ಲಿ ಕಂಡುಬರುತ್ತೆ. ಈ ಚಳ್ಳಕೆರೆ, ಚಿತ್ರದುರ್ಗ, ತುಮಕೂರು. ಲ್ಯಾಟರೈಟ್ ಮಣ್ಣು ಯಾವ ಬೆಳೆಗೆ ಸೂಕ್ತ ಅಂದರೆ ಗೋಡಂಬಿ, ಕಾಫಿ, ರಬ್ಬರ್, ಟೀಗೆ. ಮರುಭೂಮಿ ಮಣ್ಣು ಭಾರತದ ಯಾವ ಭಾಗದಲ್ಲಿ ಕಂಡುಬರುತ್ತೆ?
ವಾಯುವ್ಯ ಭಾರತ ಮುಖ್ಯವಾಗಿ ರಾಜಸ್ಥಾನದಲ್ಲಿ. ಪರ್ವತ ಮಣ್ಣು ಹೇಗೆ ನಿರ್ಮಾಣವಾಗುತ್ತೆ ಅಂದರೆ ಸಾವಯವ ವಸ್ತುಗಳ ಹ್ಯೂಮಸ್ ಕೊಳೆಯುವುದರಿಂದ ನಿರ್ಮಾಣ ಆಗುವಂಥದ್ದು. ಮಣ್ಣಿನ ಸವೆತ ಎಂದರೇನು? ನೈಸರ್ಗಿಕ ಕತ್ತುಗಳಿಂದ ಮಣ್ಣಿನ ಮೇಲ್ಪದರವು ಕೊಚ್ಚಿ ಹೋಗುವುದನ್ನು ಮಣ್ಣಿನ ಸವೆತ ಅಂತ ಕರೀತಾರೆ. ಮಣ್ಣಿನ ಸವೆತಕ್ಕೆ 2 ಪ್ರಮುಖ ಕಾರಣಗಳು: ಅರಣ್ಯ ನಾಶ, ಅತಿಯಾಗಿ ಮೇಯಿಸುವುದು. ಮಣ್ಣಿನ ಸವೆತದ ಒಟ್ಟು ಪ್ರಮುಖ ದುಷ್ಪರಿಣಾಮಗಳು: ಕೃಷಿ ಉತ್ಪಾದನೆ ಕುಸಿಯುವುದು ಹಾಗೂ ನದಿ ಪಾತ್ರದಲ್ಲಿ ಕೊಳಗಳು ತುಂಬುವುದು. ಮಣ್ಣಿನ ಸಂರಕ್ಷಣೆ ಎಂದರೇನು? ಮಣ್ಣಿನ ಸವೆತವನ್ನು ತಡೆಗಟ್ಟಿ ಅದರ ಫಲವತ್ತತೆಯನ್ನು ಕಾಯ್ದುಕೊಳ್ಳುವುದೇ ಮಣ್ಣಿನ ಸಂರಕ್ಷಣೆ. ಮಣ್ಣಿನ ಸಂರಕ್ಷಣೆಯ ಪ್ರಮುಖ ವಿಧಾನಗಳು ಯಾವುವು ಅಂದರೆ ಅರಣ್ಯೀಕರಣ, ಸಮಪಾತಾಳಿ ಬೇಸಾಯ. ಭಾರತದಲ್ಲಿ ಅತಿ ಹೆಚ್ಚು ವಿಸ್ತಾರವಾಗಿರುವ ಮಣ್ಣು ಯಾವುದಂದರೆ ಮೆಕ್ಕಲು ಮಣ್ಣು. ಯಾವುದು? ಮೆಕ್ಕಲು ಮಣ್ಣು. ಹ್ಯೂಮಸ್ ಅಥವಾ ಸಾವಯವ ಅಂಶ ಹೆಚ್ಚಾಗಿರುವ ಮಣ್ಣನ್ನು ಪರ್ವತ ಮಣ್ಣು ಅಂತ ಕರಿತೀವಿ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆ ಗೊತ್ತಾಯ್ತಲ್ಲ PDF ಅನ್ನು ಹೇಗೆ ಪಡ್ಕೊಳ್ಳೋದು ಅಂತ. ಇದೇ ರೀತಿ 6ರಿಂದ 10ರವರೆಗಿನ ಎಲ್ಲ ಸೋಷಿಯಲ್ ಸೈನ್ಸ್ನ ಎಲ್ಲ ಕ್ವಶನ್ಸ್ ಆನ್ಸರ್ ಬೇಕಂದರೆ PDF ಅನ್ನು ಪಡ್ಕೊಳ್ಳಿ. 470ಕ್ಕೂ ಹೆಚ್ಚು ಪುಟಗಳನ್ನು ಹೊಂದಿರುವಂಥದ್ದು. ಈ ನಂಬರ್ಗೆ 9945005138 ಮತ್ತೊಮ್ಮೆ ಹೇಳ್ತೀನಿ, 9945005138ಕ್ಕೆ ಫೋನ್ಪೇ ಅಥವಾ ಗೂಗಲ್ ಪೇಯನ್ನು ಮಾಡಿ 149 ಮಾಡಿ. ನೀವು 149 ಮಾಡಿಬಿಟ್ಟು ಅದನ್ನು ಸ್ಕ್ರೀನನ್ನು ಶೇರ್ ಮಾಡಿದರೆ ಈ ನಂಬರ್ಗೆ ನಿಮಗೆ PDF ಲಭ್ಯವಾಗುತ್ತೆ. ಓಕೆ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ತಪ್ಪದೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಧನ್ಯವಾದ.